ಮುಕುಂದಣ್ಣ ಬೇರೆ ಜಾತಿ. ಕಾಲೇಜ್ ಡೇಗೆ ಅಂತ ತೋರಣ ಕಟ್ಟುವ ಬಣ್ಣ ಬಣ್ಣದ ಕಾಗದಗಳನ್ನು ಕತ್ತರಿಸಿ, ಅಂದರೆ ಕಾಲೇಜನ್ನು ಡೆಕೋರೇಟ್ ಮಾಡ್ತಾಯಿದ್ದಾರೆ ಎಲ್ಲ ಸ್ಟೂಡೆಂಟ್ಸು ಸೇರಿಕೊಂಡು ಕಾಲೇಜ್ ಡೇಗೆ. ಆಗ ಬೇಬಿಯ ಕ್ಲಾಸ್ಮೇಟ್ ಆದಂತಹ ಶರತ್ ರಾಜು ಇವಳನ್ನು ಏನೋ ಒಂದು ನೆಪ ಮಾಡ್ಕೊಂಡು ಬಂದು ಅವಳ ಹತ್ರ ಬರೋದು, ಅವಳನ್ನ ಟಚ್ ಮಾಡಿ ಹೋಗೋದು, ಈ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ನೀನು ಚೆನ್ನಾಗಿ ಓದಬೇಕು ಅಂತ ಬೆನ್ನು ತಟ್ಟಿ ಮಾತನಾಡಿಸುವಂಥ ಸೈನ್ಸ್ ಲೆಕ್ಚರರ್ ಶಂಕರ್ ಭಟ್ಟು ಅವರು ಆ ರೀತಿ ನಡ್ಕೊಳ್ತಾರೆ. ಜೊತೆಗೆ ಖಾದರ್ ಅಣ್ಣ ಅವರು ಸಹ ಇವಳನ್ನು ಟಚ್ ಮಾಡಿ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಹಾಗೆ ಇವಳನ್ನು ತುಂಬ ಇಷ್ಟಪಡ್ತಿರುವಂಥ ವ್ಯಕ್ತಿಗಳಲ್ಲಿ ಇನ್ನೊಬ್ಬ ಇರ್ತಾನೆ. ಅವನೇ ಲಕ್ಕಿ ಸ್ಟಾರ್ ಫುಟ್ವೇರಿನ ಸುಲೇಮಾನ್. ತನ್ನನ್ನೇ ಮದುವೆ ಆಗಬೇಕು ಅಂತ ಎಷ್ಟು ಬೇಡ್ಕೊಂಡ್ರು, ಹಠ ಹಿಡಿದ್ರು, ಏನು ಮಾಡಿದ್ರೂ ಸಹ ಇವಳನ್ನು ಮದುವೆ ಆಗೋದಕ್ಕೆ ಆಗೋದಿಲ್ಲ. ಅವನು ಕೊನೆಗೆ ತನ್ನ ಹಠವನ್ನು ಬಿಟ್ಟು ತಂದೆ ತಾಯಿಗಳ ಆಜ್ಞೆಯಂತೆ ಅವನು ದುಬೈಗೆ ಕೆಲಸಕ್ಕೆ ಹೋಗ್ತಾನೆ. ಇಲ್ಲಿ ಬೇಬಿ ಮುಕುಂದ ಅವರನ್ನು ಇವರೆಲ್ಲರಿಗೂ ಕಂಪೇರ್ ಮಾಡಿ ನೋಡ್ತಾ ಇದ್ದಾಳೆ. ಅಂದರೆ ಈ ಶರತ್ ರಾಜು, ಶಂಕರ್ ಭಟ್ಟು, ಖಾದರಣ್ಣ, ಸುಲೇಮಾನ್ ಇವರೆಲ್ಲರಿಗೂ ಹೋಲಿಸಿದ್ರೆ ಮುಕುಂದ ಬೇರೆ ರೀತಿಯಾಗಿ ಕಾಣ್ತಾ ಇದ್ದಾನೆ ಬೇಬಿಗೆ. ಇತ್ತೀಚೆಗೆ ಬೇಬಿಗೆ ಈ ಮುಕುಂದಣ್ಣ ಒಂದು ರೀತಿಯ ಒಗಟಿನ ಮೂಟೆಯಾಗಿ ಕಾಣಿಸ್ಕೊಳ್ತಾನೆ. ತಾನೇ ಇವಳಿಗೆ ಬೇಬಿ ಅಂತ ತುಂಬ ಪ್ರೀತಿಯಿಂದ ಈ ಹೆಸರನ್ನು ಇಟ್ಟಿರ್ತಾನೆ. ಆದರೆ ಒಂದು ದಿವಸ ಆದ್ರೂ ಅವಳನ್ನು ಪ್ರೀತಿಯಿಂದ ಆ ಹೆಸರಿನಿಂದ ಕರೆದೇ ಇರೋದಿಲ್ಲ. ಕರೆದಿರೋ ನೆನಪು ಸಹ ಇವಳಿಗಿರೋದಿಲ್ಲ. ಬೇಬಿಯ ಜೀವನದಲ್ಲಿ ತಂದೆ ಮಗಳಿಗೆ ನೋಡಿಸ್ತಿದ್ದಂಥ ವಾತ್ಸಲ್ಯವನ್ನು ನೋಡಿಸ್ತಾ ಇದ್ದ. ಹಾಗೆ ಅಣ್ಣ ತಮ್ಮಂದರು, ಅಂದರೆ ಬ್ರದರ್ ಒಬ್ಬ ಇದ್ದಿದ್ದರೆ ಅವನು ಇವಳ ಬಗ್ಗೆ ಯಾವ ರೀತಿಯ ಒಂದು ಅಧಿಕಾರದ ಗತ್ತು, ಪ್ರೀತಿ ಎಲ್ಲವನ್ನು ನೋಡಿಸ್ತಿದ್ನೋ ಆ ಎಲ್ಲವನ್ನೂ ಸಹ ಮುಕುಂದ ಇವಳಿಗೆ ಕೊಡ್ತಾ ಇದ್ದ. ಆದರೆ ಒಂದು ದಿನವೂ ಸಹ ತನ್ನನ್ನು ತಂಗಿ ಅಂತಲೂ ಕರೆದಿಲ್ಲ. ಅಷ್ಟೇ ಯಾಕೆ, ಹಾಗೆ ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಒಂದು ದಿವಸ ಒಂದು ವಿಷಯವನ್ನು ಸಹ ಹೇಳಿರ್ತಾನೆ. ನೋಡು ಬೇಬಿ, ನೀನೇನು ನನ್ನ ಮಗಳೂ ಅಲ್ಲ, ಒಡ ಹುಟ್ಟಿದ ತಂಗಿಯೂ ಅಲ್ಲ. ನಮ್ಮಿಬ್ಬರ ಬಗ್ಗೆ ಊರಿನ ಜನ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ನಿನ್ನ ತಾಯಿಗೆ ಒಂದು ದೊಡ್ಡ ಚಿಂತೆಯಾಗಿದೆ. ಇದರಲ್ಲಿ ನನ್ನದೇನು ತಪ್ಪಿದೆ? ಅವರನ್ನು ಸರಿ ಮಾಡುವಂತಹ ಕೆಲಸ ನಿನ್ನದು. ಅಂದರೆ ನಿನ್ನ ತಾಯಿಗೆ ಹೇಗೆ ಹೇಳಬೇಕು, ಏನು ಮಾಡಬೇಕು ಅಂತ ನೀನು ಅರ್ಥ ಮಾಡಿಕೊಂಡು ಆಕೆ ಜೊತೆ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಆ ಬಿಡಿ ಕಾಂಟ್ರಾಕ್ಟರ್ ಇದ್ದಾನಲ್ಲ, ಅವನು ನಿನಗೊಂದು ಗಂಡು ಸಿಗಬಾರ್ದು ಅಂತ ಮಾಡ್ತಾ ಇದ್ದಾನೆ. ತುಂಬಾ ಹುಡುಕ್ತಿದ್ದೀನಿ, ಆದರೆ ನನಗೆ ಗಂಡು ಸಿಗ್ತಾ ಇಲ್ಲ. ನನ್ನ ಮಾತನ್ನು ಯಾರು ತಾನೇ ಕೇಳ್ತಾರೆ ಹೇಳು? ಹೀಗೆಲ್ಲ ಆಗ್ತಾಯಿದೆ, ಏನು ಮಾಡೋದು? ಆ ವ್ಯಕ್ತಿ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತ ಮುಕುಂದ ಹೇಳ್ತಾನೆ. ಯಾರನ್ನೇ ಆಗಲಿ ಅಥವಾ ಯಾವ ಸ್ನೇಹಿತರನ್ನಾಗಲಿ, ಅಂದರೆ ಯಾರ ಜೊತೆಗೂ ಮಾತಾಡದೇ ಇದ್ದಂತಹ ಈ ಮುಕುಂದ ಬೇಬಿಗೋಸ್ಕರ ಒಂದು ಗಂಡು ಹುಡುಕುತ್ತಿದ್ದ ಅಂತ ವಿಷಯ ತಿಳಿದಂಥ ಊರಿನ ಜನ ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ. ಎಲ್ಲರೂ ಏನೇನೋ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾರೆ. ಇವನು ಜಾತಿ ಇಲ್ಲ, ನೆಂಟರಿಲ್ಲ, ಈಗೆಲ್ಲ ಇರುವ ಇವನಿಗೆ ಈ ಹುಡುಗಿ ಹೆಸರಿನಲ್ಲಿ ಮನೆ ಅಂಗಡಿ ಬರೆದು ಕೊಡ್ತಾನೆ ಅಂತ ಹೇಳಬೇಕಾದ್ರೆ ಏನೋ ಇದೆ ಅನ್ನುವ ರೀತಿಯ ಲೆಕ್ಕಾಚಾರವನ್ನು ಊರಿನ ಜನ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಈ ಮುತ್ತುಪಾಡಿಯ ಊರಿನ ಜನ. ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಸುಲೇಮಾನ್ ಅವರ ತಂದೆ ಮೈದು ಬ್ಯಾರಿಯವರು. ಇವರು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಆಕೆಯ ಬಗ್ಗೆ ಮಾತಾಡ್ತಾರೆ. ಕಾಟು ಕೊಂಕಣಿ ಎಷ್ಟೇ ಒಳ್ಳೆಯವನಾಗಿರ್ಬೋದು, ಅವನು ಉಪಕಾರ ತಿನ್ನುವಂಥ ದೇಹ ತಾನೇ. ನಮ್ಮ ಸುಲೇಮಾನ್ 2 ವರ್ಷದ ಹಿಂದೆ ಈ ಹುಡುಗಿ ಬಣ್ಣವನ್ನು ಕಂಡೆ ಹುಚ್ಚನಾಗಿಬಿಟ್ಟಿದ್ದ. ನನ್ನನ್ನು ಆ ಹಲ್ಲನೇ ಬಚಾವ್ ಮಾಡಿಬಿಟ್ಟ. ಅವನನ್ನು ನಾನು ದುಬೈಗೆ ಪಾರ್ಸಲ್ ಮಾಡದೇ ಇದ್ದಿದ್ದರೆ ರಸ್ತೆಯಲ್ಲೇ ಅವಳ ಮೈ ಮೇಲೆ ಹಾರಲು ಹೊರಟಿದ್ದ. ಒಂದು ವಿಷಯವನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಒಮ್ಮೆ ನೋಡಿದರೂ ಸಾಕು, ಯಾರು ಬೇಕಾದರೂ ಹಾರುವ ಹಾಗೆ ಇದ್ದಾಳೆ ಅವಳು. ಹಾಗಿರುವಾಗ ಮುಕುಂದ ಆರದೇ ಇದ್ದಾನ ಅವನು ಅನ್ನೋ ಒಂದು ಕ್ವಶನ್ ಮಾರ್ಕನ್ನು ಅವರು ಇಡ್ತಾರೆ ಎಲ್ಲರ ಮುಂದೆ. ಲೇಖಕರು ಕಥೆಯನ್ನು ಮುಂದುವರಿಸ್ತಾ ಇಲ್ಲಿ ಹೇಳ್ತಾ ಇದ್ದಾರೆ, ಬೇಬಿಗೆ ಮುಕುಂದಣ್ಣನ ವರ್ತನೆಗಳು ಇತ್ತೀಚೆಗೆ ವಿಚಿತ್ರವಾಗಿ ಕಾಣಿಸುತ್ತೆ. ಅವಳೇನು ಬೆರಳು ಚೀಪುವ ಮಗುವಲ್ಲ, ಆಲ್ರೆಡಿ ಫಸ್ಟ್ PU ಅಲ್ಲಿ ಇದ್ದಾಳೆ. ಒಂದು ಘಟನೆ ನೆನಪಿಸ್ಕೊಂಡ್ರೆ ಈಗಲೂ ಸಹ ಮೈ ಜುಮ್ ಅಂತ ಅನಿಸುತ್ತೆ. ಮುಕುಂದಣ್ಣನ ಮುಖವನ್ನು ನೋಡಲು ಸಹ ನಾಚಿಕೆ ಆಗುತ್ತೆ. ಘಟನೆ ತುಂಬ ಸಣ್ಣದೇ ಇರ್ಬೋದು, ಆದರೂ ಸಹ ಇವಳಿಗೆ ತುಂಬಾ ನಾಚಿಕೆ ಆಗುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇವಳ ಕ್ಲಾಸ್ನಲ್ಲಿ ಬೇಬಿಯ ಫ್ರೆಂಡ್ ಒಬ್ಳಿರ್ತಾಳೆ. ಅದೆಲ್ಲೋ ಒಂದು ಕಡೆಯಿಂದ ಈ ವಿದೇಶಿ ಪೋಲಿ ಬುಕ್ಕನ್ನು ತಂದಿರ್ತಾಳೆ. ಅದನ್ನು ಹಿಂದಿ ನೋಟ್ಸಲ್ಲಿ ಇಟ್ಬಿಟ್ಟಿರ್ತಾಳೆ.
ಆ ಪುಸ್ತಕ ಅದೇಗೋ ಮುಕುಂದಣ್ಣನ ಕೈ ಸೇರುತ್ತೆ. ಸಂಜೆ ಕಾಲೇಜನ್ನು ಮುಗಿಸ್ಕೊಂಡು ಇವನ ಅಂಗಡಿ ಒಳಗಡೆ ಬರ್ತಾಳೆ ಇವಳು. ಬೇಬಿನ ನೋಡಿದ ತಕ್ಷಣ ಆ ಒಂದು ಪುಸ್ತಕವನ್ನು ಎತ್ಕೊಂಡು ಟೇಬಲ್ ಮೇಲೆ ಬಿಸಾಕ್ತಾನೆ. ನಿಮ್ಮ ಶಾಲೆಯಲ್ಲಿ ಇದೆಲ್ಲ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಇಡ್ತಾನೆ. ಅದನ್ನು ನೋಡಿದ ತಕ್ಷಣ ಅವಳಿಗೆ ತುಂಬ ಬೇಜಾರಾಗುತ್ತೆ. ನಡು ರಸ್ತೆಯಲ್ಲಿ ಅಂದರೆ ರೋಡಲ್ಲಿ ಬೆತ್ತಲೆಯಾಗಿ ನಿಲ್ಲಿಸಿ ಚಪ್ಪಲಿಯಿಂದ ಒಡೆಸಿಕೊಂಡ್ರೂ ಸಹ ಅವಳಿಗೆ ಇಷ್ಟೊಂದು ಸಂಕೋಚ ಆಗ್ತಿರ್ಲಿಲ್ಲ. ಅಷ್ಟು ಸಂಕೋಚ ಆ ಒಂದು ಪುಸ್ತಕವನ್ನು ನೋಡಿದ ತಕ್ಷಣ ಆಗುತ್ತೆ ಅವಳಿಗೆ. ಆ ಕ್ಷಣ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗದೆ ಅಲ್ಲಿಂದ ಹೊರಡೋಕ್ಕೂ ಆಗದೆ ಒಂದು ರೀತಿಯ ಚಡಪಡಿಕೆ ಅವಳ ಮನಸ್ಸಲ್ಲಿ ಉಂಟಾಗುತ್ತೆ. ಅಲ್ಲೇ ನಿಂತಿದ್ದ ಬೇಬಿಯನ್ನು ದಿಟ್ಟಿಸಿ ಅಂದರೆ ಅವಳನ್ನೇ ನೋಡ್ತಾ ಹೇಳ್ತಾನೆ, ಈ ರೀತಿ ಬುಕ್ಕು ಇನ್ನು ಮುಂದೆ ಏನಾದರೂ ನಿನಗೆ ಕಾಲೇಜಲ್ಲಿ ಸಿಕ್ಕಿದ್ರೆ ಅದನ್ನು ಅಲ್ಲೇ ಓದಿ ಮುಗಿಸಿ ಬರಬೇಕು, ಮನೆಗೆಲ್ಲ ತರಬಾರ್ದು, ಗೊತ್ತಾಯ್ತಾ? ಈ ಘಟನೆ ಆದಮೇಲೆ ಸುಮಾರು 1 ತಿಂಗಳು ಬೇಬಿ ಮುಕುಂದನಿಗೆ ಮುಖವನ್ನು ನೋಡಿಸೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅಷ್ಟು ಸಂಕೋಚವಾಗಿರುತ್ತೆ ಅವಳಿಗೆ. ಆದರೆ ಮುಕುಂದ ಮಾತ್ರ ಆ ವಿಷಯವನ್ನು ಅವತ್ತಿಗೆ ಮರ್ತೋಗಿದ್ದ. ಬೇಬಿಗೆ ನಿಜಕ್ಕೂ ಅರ್ಥನೇ ಆಗ್ತಿರ್ಲಿಲ್ಲ. ದೇವರಿದ್ದಿದ್ರೆ ಈ ಥರ ಇರ್ತಿದ್ನೋ ಏನೋ. ಬೇಬಿಗೆ ಒಂದು ಗಂಡು ಹುಡುಕೋದು ಇಷ್ಟೊಂದು ಕಷ್ಟವಾದ ಕೆಲಸ ಅಂತ ಮುಕುಂದನಿಗೆ ಕಲ್ಪನೆ ಸಹ ಇರಲಿಲ್ಲ. ಈ ಮುಕುಂದ ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ, ಸುಖ ದುಃಖ ವಿಚಾರಿಸ್ತಾನೇ ಇರಲಿಲ್ಲ. ಅಂಥವರು ಈ ಬೇಬಿಗೋಸ್ಕರ ವಿಚಾರಿಸಿದಂಥ ಸ್ಥಳದಲ್ಲೆಲ್ಲ ಅವನಿಗೆ ಒಂದು ನಿರಾಶೆ ಆಗುತ್ತೆ. ಅಂದರೆ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಇವನಿಗೆ. ತಾನು ಹೋಲ್ಸೇಲ್ ಪುಸ್ತಕವನ್ನು ತಗೊಳ್ತಿದ್ದಂಥ ಅಂಗಡಿಯಲ್ಲಿ ಇದ್ದಂಥ ಒಬ್ಬ ಸೊಸೈಟಿಯ ಗುಮಾಸ್ತನನ್ನು ಮುಕುಂದ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಆ ಹುಡುಗನಿಗೇನೋ ಇಷ್ಟ ಇತ್ತು, ಆದರೆ ಅವಳ ತಾಯಿಗೆ ಖಡಾಖಂಡಿತವಾಗಿ ಬೇಡ ಅಂತ ಹೇಳ್ತಾಳೆ. ಕಾರಣ ಇಷ್ಟೇ, ಕುರಾನ್ ಓದದ ಬುರ್ಕವನ್ನು ಹಾಕದ ಹುಡುಗಿಯನ್ನು ನಾನು ಮನೆ ಸೊಸೆಯಾಗಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಆ ಮದುವೆಯನ್ನು ಬೇಡ ಅಂತ ಆಕೆ ಹೇಳಿರ್ತಾಳೆ. ಹೀಗೆ ಮುಕುಂದ ಸುಮಾರು 6 ಮಂತ್ಸು ಅವಳಿಗೋಸ್ಕರ ಹುಡುಗನನ್ನು ಹುಡುಕ್ತಾನೇ ಇರ್ತಾನೆ. ಆದರೆ ಎಲ್ಲೂ ಸೆಟ್ ಆಗೋದಿಲ್ಲ. ಆಗ ಅವನಿಗೆ ಗೊತ್ತಾಗುತ್ತೆ ಅವನ ತಾಕತ್ತು ಏನು ಅಂತ. ಅಂದರೆ ಅವನಿಗಿದು ಎಷ್ಟು ಕಷ್ಟ ಆಗ್ತಿದೆ, ಯಾರ ಜೊತೆ ಮಾತಾಡದೇ ಇದ್ದು, ಯಾರೋ ಅವನಿಗೆ ಹೆಲ್ಪ್ ಮಾಡದೇ ಇರೋದು, ಮತ್ತು ಇನ್ಯಾರೋ ಅವರು ಇವಳಿಗೆ ಮದುವೆ ಆಗಬಾರ್ದು ಅಂತ ತಡೆ ಹಿಡಿಯೋದು, ಈ ಎಲ್ಲ ಕಾರಣಗಳಿಂದಾಗಿ ಅವಳಿಗೆ ಹುಡುಗನನ್ನು ಹುಡ್ಕೋದು ತುಂಬ ಕಷ್ಟವಾಗುತ್ತೆ. ಅವನೊಂದು ದೊಡ್ಡ ಅಪರಾಧ ಮಾಡಿರೋ ಹಾಗೆ ಅವನಿಗೆ ಒಂದು ರೀತಿಯ ಗೊಂದಲ ಮತ್ತು ಗಿಲ್ಟ್ ಕಾಡೋದಕ್ಕೆ ಶುರುವಾಗುತ್ತೆ. ಅವನು ಎಷ್ಟರ ಮಟ್ಟಿಗೆ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾನೆ ಅಂದರೆ ಅವನು ಸರಿಯಾಗಿ ಅಂಗಡಿ ಕಡೆ ಸಹ ಗಮನವನ್ನು ಕೊಡ್ತಾ ಇರಲಿಲ್ಲ. ಇದೆಲ್ಲ ಬೇಬಿಗೆ ಅರ್ಥ ಆಗುತ್ತೆ. ಒಂದು ದಿವಸ ಮುಕುಂದ ಬೇಬಿಯನ್ನು ನೋಡ್ತಾ, ನಾನು ಸೋತುಬಿಟ್ಟೆ ಬೇಬಿ, ಇನ್ನು 6 ತಿಂಗಳು ಸುಧಾರಿಸ್ಕೊ. ಮುಂದಿನ ವರ್ಷದಿಂದ ನಾನು ನಿನ್ನನ್ನು ಮಂಗಳೂರಿನ ಹಾಸ್ಟೆಲ್ನಲ್ಲಿ ಸೇರಿಸ್ತೇನೆ. ನೀನು ಕಾಲೇಜಿಗೆ ಸೇರಿಬಿಡು. ನಿನ್ನ ತಾಯಿಯನ್ನು ನಾನು ನೋಡ್ಕೊಳ್ತೀನಿ. ತನ್ನ ಮದುವೆಯ ಸಮಸ್ಯೆಯನ್ನು ಅಂದರೆ ಆ ಮ್ಯಾರೇಜ್ ಪ್ರಾಬ್ಲಮ್ಮನ್ನು 3 ವರ್ಷಗಳ ಕಾಲ ಅವರು ಮುಂದಕ್ಕೆ ಹಾಕ್ತಿದ್ದಾರೆ ಅನ್ನೋದು ಬೇಬಿಗೆ ಅರ್ಥ ಆಗುತ್ತೆ. ಬೇಬಿ ಆದರೂ ಸಹ ಏನು ಮಾಡೋದಕ್ಕೆ ಸಾಧ್ಯ? ಈ ಎಲ್ಲ ವಿಷಯಗಳನ್ನು ವಿವರಿಸಿ ತನ್ನ ಫ್ರೆಂಡ್ ಆದಂಥ ಸುಮತಿಗೆ ಈ ಒಂದು ಲೆಟರನ್ನು ಬರಿತಾ ಇದ್ದಾಳೆ. ಹಾಗೆ ಸುಮತಿ ಈ ಎಲ್ಲವನ್ನು ಓದಿ ಅವಳು ಸಹ ಒಂದು ಪತ್ರವನ್ನು ಇವಳಿಗೆ ಬರೀತಾಳೆ. ಇವಳು ಆ ಪತ್ರಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಹಾಗೆ ತಾನೇನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾಳೋ ಅದನ್ನೇ ಅವಳು ಒಪ್ಕೊಳ್ಳಿ ಅನ್ನೋ ಭಾವನೆ ಇವಳಲ್ಲಿ ಇರುತ್ತೆ. ಆ ಪತ್ರದಲ್ಲಿ ಕೊನೆಯ ಸಾಲು ಅಂದರೆ ಆ ಲಾಸ್ಟ್ ಲೈನು ತುಂಬ ಸ್ಪಷ್ಟವಾಗಿ ನೇರವಾಗಿ ಆನ್ಸರನ್ನು ಮಾಡಿರ್ತಾಳೆ. ಗಂಡಸರೆಲ್ಲ ಸಾಮಾನ್ಯವಾಗಿ ಒಂದೇ ಜಾತಿ ಬೇಬಿ. ನಾನಿಲ್ಲಿ ದಿನ ಅನುಭವಿಸ್ತಾ ಇದ್ದೀನಿ. ನಾಳೆ ಸಾಯುವಂಥ ರೋಗಿಯೇ ಇರಲಿ, ನಮಗೆ ಬುದ್ಧಿವಾದ ಹೇಳುವಂಥ ಡಾಕ್ಟರೇ ಇರಲಿ, ಆತನು ಗಂಡಸು ಹೌದಾ? ಆದರೆ ನಮ್ಮ ಮುಖ ನೋಡುವ ಮೊದಲು ಕಣ್ಣಿನಲ್ಲಿ ನಮ್ಮ ರವಿಕೆಯ ಕಳಚಿ ಎದೆಯ ಗಾತ್ರವನ್ನು ಅಳೆದು ಬಿಟ್ಟಿರುತ್ತಾನೆ. ಆದರೆ ನೀನು ಬರೆದಂಥ ಆ ಲೆಟರಲ್ಲಿ ಮುಕುಂದಣ್ಣ ಆ ಜಾತಿಗೆ ಸೇರಿದ್ದಾನೆ ಅಂತ ನನಗನ್ನಿಸೋದಿಲ್ಲ. ನಿನ್ನ ನಿರ್ಧಾರ ಸರಿಯಾಗಿದೆ. ನೀನು ಈ ನಿರ್ಧಾರವನ್ನು ತಗೊಳ್ತಾ ಇರೋದು ಒಳ್ಳೆಯದು. ಇದು ಬಿಟ್ಟರೆ ನನಗೆ ಬೇರೆ ಏನು ನಿನಗೆ ಸಜೆಷನ್ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಇವಳ ಫ್ರೆಂಡ್ ಸುಮತಿ ಲೆಟರನ್ನು ಬರೆದಿರ್ತಾಳೆ. ಇದಾದಂಥ 2 ದಿನಗಳ ನಂತರ ಬೇಬಿ ತುಂಬ ಯೋಚನೆಯನ್ನು ಮಾಡಿ ಒಂದು ಪೇಪರಲ್ಲಿ ತನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಬರೆದು ಅವನು ಅಂಗಡಿ ಮುಚ್ಚೋದಕ್ಕಿಂತ ಮೊದಲೇ ನಾನು ಮುಂದಿನ ವರ್ಷ ಕಾಲೇಜ್ಗೂ ಸೇರೋದಿಲ್ಲ, ಬೇರೆಯವರನ್ನು ಸಹ ಮದುವೆ ಆಗೋದಿಲ್ಲ, ಜೀವನ ಪೂರ್ತಿ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಬರೆದ್ಬಿಟ್ಟು ಮುಕುಂದನಿಗೆ ಕಾಣಿಸೋ ಹಾಗೆ ಆ ಒಂದು ಮೇಜಿನ ಮೇಲೆ ಇಡ್ತಾಳೆ. ಇಟ್ಬಿಟ್ಟು ಮನೆಗೆ ಓಡೋಗ್ತಾಳೆ.
ಅಮ್ಮನಿಗೆ ಆ ರಾತ್ರಿ ಇಡೀ ಭಯಾನಕವಾಗಿ ಕೆಮ್ಮು ಬರ್ತಾನೇ ಇರುತ್ತೆ. ಆಕಾಶಕ್ಕೆ ನೀಲಿ ಪರದೆ. ಮುಕುಂದಣ್ಣ ಮಾಡ್ತಿರುವಂಥ ಕೆಲಸ ಸರಿನೋ ತಪ್ಪೋ ಅಂತ ತಿದ್ದಿ ಹೇಳೋದಕ್ಕೆ ಅವನಿಗೆ ಫ್ರೆಂಡ್ಸ್ ಆಗಲಿ ಸ್ನೇಹಿತರಾಗಲಿ ಯಾರೂ ಇರೋದಿಲ್ಲ. ಆತ ಬೇಬಿಯನ್ನು ಮಂಗಳೂರಿನಲ್ಲಿ ರಿಜಿಸ್ಟರ್ ಮದುವೆ ಮಾಡಿಕೊಂಡು ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಇಂಥ ಸುದ್ದಿ ಮುತ್ತುಪಾಡಿಯಲ್ಲಿ 3-4 ದಿನಗಳಲ್ಲಿ ಎಲ್ಲ ಕಡೆ ಹರಡಿಕೊಂಡು ರಣರಂಗ ಆಗಬೇಕಾಗಿತ್ತು. ಆದರೆ ಆ ರೀತಿ ಆಗೋದಿಲ್ಲ. ಕಾರಣ ಅವನಿಗೆ ಫ್ರೆಂಡ್ಸ್ ಆಗಲಿ ರಿಲೇಷನ್ ಆಗಲಿ ಇರೋದಿಲ್ಲ. ಯಾರಿಗೂ ಈ ವಿಷಯ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಆ ಊರಿನಲ್ಲಿ ಕೆಲವರು ಇವರಿಬ್ಬರ ಬಗ್ಗೆ ಈ ರೀತಿ ಮಾತಾಡ್ಕೊಳ್ತಾ ಇರ್ತಾರೆ. ಸ್ಕೂಲ್ಗೆ ಕಳಿಸೋ ನೆಪದಲ್ಲಿ ಅವಳಿಗೆ ಬುರ್ಕಾನ ಹಾಕಿಸ್ದೆ ರೋಡೆಲ್ಲ ಮೆರವಣಿಗೆ ಮಾಡ್ತಾ ಇದ್ದ ಅಂತ ಕೆಲವರು ಬೈಕೊಳ್ತಾ ಇರ್ತಾರೆ. ಅಂಥ ಜನರು ಇವಳಿಗೆ ನಿಜವಾಗ್ಲೂ ಗಂಡನ್ನು ಹುಡುಕ್ತಾ ಇದ್ದಾನೆ, ಪ್ರಾಮಾಣಿಕವಾಗಿ ಅವನು ಹುಡುಕುವಂಥ ಕೆಲಸ ಮಾಡಿದ್ದಾನೆ ಅನ್ನುವ ವಿಷಯವನ್ನು ಯಾರೂ ನಂಬ್ತಾನೇ ಇರಲಿಲ್ಲ.